ಭಾರತ ರತ್ನ ಅಭಿಯಾನ ಇದೀಗ ಮತ್ತೆ ಮುನ್ನೆಲೆಗೆ ತರಲು ಕಾಂಗ್ರೆಸ್ ಸಿದ್ಧತೆ ನಡೆಸ್ತಾ ಇದೆ. ನೆನ್ನೆ ತಾನೇ ಭಾರತ ರತ್ನವನ್ನು ಅಡ್ವಾಣಿ ಅವರಿಗೆ ಘೋಷಿಸಿದ್ರಲ್ಲ, ಅದ್ರ ಬೆನ್ನಲ್ಲೇ ಅಗೇನ್ ಸಿದ್ಧಗಂಗಾ ಶ್ರೀ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ತ್ರಿವಿಧ ದಾಸೋಹಿ ನಡೆದಾಡೋ ದೇವರು ಅಂತ ಕರೆಸ್ಕೊಳ್ಳೋ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತ ಈ ಒಂದು ಬೇಡಿಕೆ ಇವತ್ತು ನೆನ್ನೆದಲ್ಲ, ಕೇಳಿ ಬರ್ತಾ ಇರುವಂಥದ್ದು. ಕೇಂದ್ರದ ಮೇಲೆ ಒತ್ತಡ ಹೇರಲು ಕಾಂಗ್ರೆಸ್ ಇದೀಗ ಮುಂದಾದಂಗೆ ಕಾಣಿಸ್ತಾ ಇದೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಗ್ತಾ ಇದ್ದಂತೆ ಇದೀಗ ತ್ರಿವಿಧ ದಾಸೋಹಿ ನಡೆದಾಡೋ ದೇವರು ಇವ್ರಿಗೂ ಕೂಡ ಭಾರತ ರತ್ನ ಕೊಡಬೇಕು ಅಂತ ಕಾಂಗ್ರೆಸ್ ಇದೀಗ ಈ ಒಂದು ಬೇಡಿಕೆಯನ್ನ ಮತ್ತೆ ಮುಂದೆ ತರೋಕೆ ಮುಂದಾಗಿದ್ದಾರೆ. ಶಿವಕುಮಾರ ಶ್ರೀಗಳ ಸೇವೆಯನ್ನು ನೆನಪಿಸಿ ಪತ್ರ ಬರೆಯೋಕೆ ಸಿದ್ದು ಸರ್ಕಾರ ತಯಾರಿಯನ್ನು ಕೂಡ ನಡೆಸಿದೆ. ಮತ್ತು ಶ್ರೀಗಳಿಗೆ ಈ ಭಾರತ ರತ್ನ ಕೊಡೋದ್ರ ಮುಖಾಂತರ ಏನೋ ಗೌರವ ಸಿಕ್ತು ಅಂತಲ್ಲ, ಆ ಪ್ರಶಸ್ತಿಗೊಂದು ಹೆಚ್ಚಿನ ಗೌರವ ಸಿಗುತ್ತೆ. ಹೌದು, ಬಹಳ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ, ಅದರಲ್ಲಿ ಅನುಮಾನವೇ ಬೇಡ. ತೀರಾ ಅಪರೂಪ ಇಂತಹ ಪ್ರಶಸ್ತಿ ಒಲಿದು ಬರುವಂಥದ್ದು. ಬಟ್ ಶ್ರೀಗಳಿಗೆ ನಡೆದಾಡೋ ದೇವರಿಗೆ ಸಿದ್ಧಗಂಗಾ ಶ್ರೀಗಳಿಗೆ ಈ ಒಂದು ರತ್ನವನ್ನ ಕೊಡಬೇಕು, ಭಾರತ ರತ್ನವನ್ನ ಅನ್ನುವಂತಹ ಬೇಡಿಕೆ ಹಲವು ವರ್ಷಗಳಿಂದಲೇ ಕೇಳಿ ಬರ್ತಾ ಇದೆ. ಇದ್ರ ಬೆನ್ನಲ್ಲೇ ನಿನ್ನೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಇದೀಗ ಇದೊಂದು ಮುಂದಕ್ಕೆ ತಂದಿದ್ದಾರೆ. ಶಿವಕುಮಾರ್ ಶ್ರೀಗಳ ಸೇವೆಯನ್ನು ನೆನಪಿಸಿ ಪತ್ರ ಬರೆಯೋಕೆ ತಯಾರಿಯನ್ನ ಮಾಡ್ತಾ ಇದ್ದಾರೆ.